ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಕೈಕಸ ಭೇಟಿ. ವಿಭೀಷಣ ಶರಣಾಗತಿ. ವಿಭೀಷಣನು ಮಾತಿಗೆ ವಂದಿಸಿ ತನ್ನ ಅಳಲನ್ನು ತೋಡಿಕೊಂಡನು. ಅಮ್ಮ, ಅಸುರರ ವಂಶವೇ ನಿರ್ನಾಮವಾಗುವ ಕಾಲ ಸನ್ನಿಹಿತವಾಗಿದೆ. ಲೋಕಮಾತೆ ಜಾನಕಿಯನ್ನು ತಂದಿರಿಸಿ ನಮ್ಮಣ್ಣನು ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡಿದ್ದಾನೆ. ಅದು ಯಾವಾಗ ದೇಹವನ್ನು ಸುಡುತ್ತದೆಯೋ ಊಹಿಸಲಾಗುವುದಿಲ್ಲ. ರಾವಣೇಶ್ವರನು ವೇದಶಾಸ್ತ್ರ ಪಾರಂಗತನು. ನೀತಿ ನಿಯಮಾವಳಿಗಳ ಅನುಷ್ಠಾನವನ್ನು ಮಾಡದಿದ್ದರೂ ಅದರ ಅರಿವಿದೆ. ನಿಮ್ಮನ್ನು ದೇವರಂತೆ ಭಾವಿಸುತ್ತಾನೆ. ನನ್ನ ವಚನಗಳು ಆತನಿಗೆ ಪಥ್ಯವಾಗಲಿಲ್ಲ. ನೀವು ಅವನ ಬಳಿ ತೆರಳಿ ಲಂಕಾರಾಷ್ಟ್ರವನ್ನು ಮತ್ತು ಅಣ್ಣನನ್ನು ಉಳಿಸುವ ಪ್ರಯತ್ನ ಮಾಡಬೇಕು. ನಾನು ವಿಫಲನಾಗಿದ್ದೇನೆ. ನೀವು ಸಫಲರಾಗಬಹುದೆನ್ನುವ ಭರವಸೆ ನನ್ನ ಮನಸ್ಸಿನಲ್ಲಿದೆ. ಈ ರೀತಿಯಾಗಿ ಹೇಳಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ ಕಿರಿಯ ಕುಮಾರನನ್ನು ಕೈಕಸೆಯು ಆಲಂಗಿಸಿಕೊಂಡಳು. ಕೈಕಸೆಯು ವಿಭೀಷಣನ ತಲೆಯ ಮೇಲೆ ಕೈಯಿಟ್ಟು, ಸುಕುಮಾರ, ನೀನು ಹುಟ್ಟಿದ ದಿನವೇ ನಿನ್ನ ತಂದೆಯು ನಿನ್ನ ಭವಿಷ್ಯವನ್ನರಿತು ನುಡಿದಿರುವರು. ಧರ್ಮಪರನಾಗಿದ್ದು ಬ್ರಹ್ಮಕುಲದ ಕೀರ್ತಿಯನ್ನು ಉಜ್ವಲಗೊಳಿಸಿ ಚಿರಂಜೀವಿಯಾಗಿರಲು ಹುಟ್ಟಿದವನು ನೀನು. ಧರ್ಮಕಂಠಕನಾಗಿ ದೇವತೆಗಳಿಗೆ ಶತ್ರುವಾಗಿ ಪರಸ್ತ್ರೀ ಲಪಂಟನಾಗಿ ರಾಮನಿಂದ ಮೃತ್ಯುವನ್ನು ಹೊಂದಲು ಹುಟ್ಟಿದವನು ರಾವಣನು. ನಿನಗೆ ಇಲ್ಲಿ ಇನ್ನೂ ಕೆಲಸವಿಲ್ಲ. ಶ್ರೀರಾಮಚಂದ್ರನ ಚರಣಗಳನ್ನು ಆಶ್ರಯಿಸಿ ಬದುಕಿ ಅಳಿದ ದಾನವರಿಗೆ ತರ್ಪಣವನ್ನು ಬಿಟ್ಟು ಅವರಿಗೆ ಉತ್ತಮ ಗತಿಯನ್ನುಂಟು ಮಾಡು ಹೋಗು. ನಿನಗೆ ಇನ್ನೂ ದುಃಖ ಚಿಂತೆಗಳು ಬೇಡ. ತಾಯಿಯ ಆಶೀರ್ವಾದವು ಎಂದಿಗೂ ವಿಫಲವಾಗದು. ನೀನು ಶತ್ರುವಿನ ತಮ್ಮನಾಗಿದ್ದರೂ ರಾಮನು ನಿನ್ನನ್ನು ತನ್ನ ಆತ್ಮಬಂಧುವಿನಂತೆ ಪ್ರೇಮಿಸುವನು. ಕುಲವನಿತೆಯಾದ ಸೀತೆಯನ್ನು ಚೋರತನದಿಂದ ಅಪಹರಿಸಿ ತಂದ ದಿನವೇ ರಾವಣನ ಅಳಿವು ಖಚಿತಗೊಂಡಿರುವುದು. ನಾನು ಅವನಿಗೆ ನೀತಿಯನ್ನು ಹೇಳಿ ಮುಗಿಸಿದೆನು. ಮೌಲ್ಯವಂತನು ಹೇಳಿದನು. ನಿನ್ನ ತಂದೆಯಾದ ಪೌಲಸ್ತ್ಯನು ಹಲವಿಧದಲ್ಲಿ ಹೇಳಿ ಹಿಂತಿರುಗಿದನು. ಮಂಡೋದರಿಯು ಅಂದಿನಿಂದ ಇಂದಿನವರೆಗೂ ಅದೇ ಪಾಠದಲ್ಲಿರುವಳು. ಯಾರ ಹಿತವೂ ಆತನಿಗೆ ಹಿಡಿಸದು. ಸಾಯುವವರಿಗೆ ಔಷಧವಿರುವುದೇ. ಮಕ್ಕಳು ಮೊಮ್ಮಕ್ಕಳು ಬಂಧು ಬಾಂಧವರು ಈ ದುಷ್ಟನ ದುರ್ನಡತೆಯಿಂದ ಅಳಿಯುವುದನ್ನು ನೋಡಿ ಸಹಿಸಲಾಗದ ಸಂಕಟವನ್ನು ನಾನು ಸಹಿಸುವಂತಾಯಿತು. ಈವರೆಗೂ ಕುಲೋದ್ಧಾರಕನಾದ ನಿನ್ನ ಮುದ್ದು ಮುಖವನ್ನು ನೋಡಿಕೊಂಡು ಈ ದುಷ್ಟನ ಕೆಟ್ಟ ವರ್ತನೆಗಳನ್ನೆಲ್ಲ ಮನದಲ್ಲಿ ಸಹಿಸಿಕೊಂಡಿದ್ದೆನು. ನೀನು ಜನನ ಮರಣಗಳ ವರ್ಜ್ಯನಾದ ಅಮರತ್ವವನ್ನು ಗಳಿಸಿಕೊಳ್ಳಲು ಭವಹರನಾದ ರಾಮನ ಶರಣು ಹೊಕ್ಕು ಅಮರನಾಗು ಹೋಗು. ಲಕ್ಷೋಪಲಕ್ಷ ವರವಧುಗಳನ್ನು ಸೆರೆ ಹಿಡಿದು ಪುಷ್ಪಕದಲ್ಲಿ ತುಂಬಿಕೊಂಡು ಅಂದು ಲಂಕೆಗೆ ಇಳಿಸಿದ ದಿನವೇ ಅವನ ಕೊರಳಿಗೆ ಮೃತ್ಯುದೇವತೆಯು ತನ್ನ ಪಾಶವನ್ನು ಸುತ್ತಿ ಹತ್ತಿರಕ್ಕೆ ಎಳೆದುಕೊಂಡಿರುವಳು. ಅವನು ಸಾಯದೇ ಉಳಿಯುವುದುಂಟೆ. ಅಂದು ಅವರವರ ಪತಿಗಳಿಂದ ಅಗಲಿ ಬಂದ ಸ್ತ್ರೀಯರ ದುಃಖವೇ ಇಂದು ಒಂದಾಗಿ ಲೋಕಮಾತೆಯಾದ ಸೀತೆಯ ದೆಸೆಯಿಂದ ಇವನನ್ನು ನಾಶ ಮಾಡಿಸುವುದು. ನೀನು ಇಂದೇ ಶ್ರೀರಾಮನ ಬಳಿಗೆ ಹೋಗು. ವ್ಯರ್ಥವಾಗಿ ಲಂಕೆಯಲ್ಲಿದ್ದುಕೊಂಡು ಕಾಲವನ್ನು ಕಳೆಯಬೇಡ. ಇಲ್ಲಿಯವರೆಗೂ ಆ ದುಷ್ಟನಿಗೆ ಜಯವನ್ನು ಕೊಡುತ್ತಿದ್ದ ಜಯವಧುವು ನಿನ್ನ ಹಿಂದೆಯೇ ಬರುವಳು. ಭಾಗ್ಯವಧುವು ನೀನು ಹುಟ್ಟಿದ್ದರಿಂದಲೇ ಈ ಲಂಕೆಯಲ್ಲಿ ನೆಲೆಸಿದ್ದಳು. ಇಂದು ಅವಳು ಸಹ ಈ ಸ್ಥಳವನ್ನು ಬಿಟ್ಟು ನಿನ್ನನ್ನೇ ಅನುಸರಿಸಿ ಬರುತ್ತಿರುವಳು. ನೀನು ಎಲ್ಲಿರುವೆಯೋ ಅಲ್ಲಿ ಜಯವೂ ಭಾಗ್ಯವೂ ಒಂದುಗೂಡಿರುವುದು. ಮುಂದೆ ಇಲ್ಲಿ ಉಳಿಯುವುದು ಬರೀ ರೋಧನವು ಒಂದೇ ಎಂದು ವಿಭೀಷಣನಿಗೆ ತಿಳಿಸಿ, ಭವಕುಲಹರನು, ಭಕ್ತ ಕುಲೋದ್ಧಾರಕನು, ಭವ್ಯ ಗುಣಧಾಮನು, ಭಾವಿಕರ ಜೀವನಾಧಾರನು, ಸೀತಾಮನೋಕಾಮನು, ಭಾತೃಜನ ಪ್ರೇಮನೂ ಆದ ಶ್ರೀರಾಮನನ್ನು ನಿನ್ನ ಮನದ ಕೋರಿಕೆಯನ್ನೆಲ್ಲ ಸಲ್ಲಿಸುವನು. ಹೋಗು ಎಂದು ಅವನನ್ನು ಎದೆಗಪ್ಪಿಕೊಂಡು ಕರವೆತ್ತಿ ಆಶೀರ್ವದಿಸಿ ಬೀಳ್ಕೊಟ್ಟಳು. ನಶ್ವರವಾದ ಜೀವನದಲ್ಲಿ ಶಾಶ್ವತವಾದ ಕೀರ್ತಿ ಸಂಪಾದಿಸಬೇಕು. ಧರ್ಮಾಧರ್ಮಗಳ ಶ್ರೇಯಸ್ಸಿನ ಪ್ರಶ್ನೆ ಉದ್ಭವಿಸಿದಾಗ ಬಂಧುವೆಂಬ ಸಂಬಂಧಕ್ಕೆ ಜೋತು ಬಿದ್ದು ಅಧರ್ಮದ ಪಥದಲ್ಲಿ ಸಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸು. ಇನ್ನೊಂದು ಕ್ಷಣವು ದುಷ್ಟನ ನೆಲದಲ್ಲಿ ಉಳಿಯಲಾರೆನೆಂದು ವಿಭೀಷಣನು ದೃಢ ನಿಶ್ಚಯವನ್ನು ಮಾಡಿ ಆಕಾಶವನ್ನೇರಿಕೊಂಡನು. ಪಂಡಿತ ಪಾಮರರು, ಬಡವ ಬಲ್ಲಿದರು, ಪ್ರಜಾವರ್ಗದವರೆಲ್ಲ ಸಜ್ಜನನಾದ ವಿಭೀಷಣನು ಲಂಕೆಯಿಂದ ತೆರಳುವುದನ್ನು ನೋಡಿ ದುಃಖಿತರಾಗಿ ಮರುಗಿದರು.
ತಮ್ಮೊಳಗಿನ ಕ್ರೋಧ ಮತ್ತು ವ್ಯಥೆಯನ್ನು ಮೌನದಲ್ಲಿ ಪರ್ಯಾವಸನಗೊಳಿಸಿದರು. ಇನ್ನು ಹಲವರು ರಾವಣನ ಅಂತ್ಯಕಾಲ ಸಮೀಪಿಸಿದೆ, ವಿಭೀಷಣನಿಲ್ಲದ ಲಂಕೆಯು ಆ ಲಕ್ಷ್ಮಿಯ ವಾಸಸ್ಥಾನವಾಗಲಿದೆ, ಲಂಕಾರಾಜ್ಯವು ಜಯಲಕ್ಷ್ಮಿಯು ಕೋಪಗೊಂಡು ದಶಕಂಠನ ಕೈಬಿಟ್ಟಳು ಎಂಬುದಾಗಿ ಪ್ರಲಾಪಿಸಿದರು. ವಿಭೀಷಣನು ಅನನ್ಯವಾದ ಭಕ್ತಿಯಿಂದ ವಿಶಾಲವಾದ ಗಗನವು ಪವಿತ್ರವಾಯಿತು. ಸಾಗರವನ್ನು ಉತ್ತರಿಸುತ್ತಿರುವಾಗ ಶರದಿಯ ಅಲೆಗಳು ರಾಮಭಕ್ತನನ್ನು ಸ್ಪರ್ಶಿಸುವ ಉತ್ಕಟೇಚ್ಛತೆಯಿಂದ ಅಬ್ಬರವಾಗಿ ಮೇಲೆ ಮೇಲೆ ಧುಮುಕಿದವು. ಕಡಲ ತಡಿಯಲ್ಲಿ ಕರ್ತವ್ಯನಿಷ್ಠರಾದ ಮರ್ಕಟರು ಆಕಾಶಪಥದಲ್ಲಿ ಸಾಗಿ ಬರುತ್ತಿರುವ ವೈಷ್ಣವ ಶಿಖಾಮಣಿಯನ್ನು ಕಂಡು ಸಂಶಯಗ್ರಸ್ತರಾದರು. ಅಂದು ರಾಘವನಿಗೆ ಕೇಕೆಯಿಂದ ವಂಚನೆಯಾಯಿತು, ಆಮೇಲೆ ಮಾರೀಚನಿಂದ ಮೋಸವಾಯಿತು. ಇಂದು ರಾಕ್ಷಸ ಪಾಳ್ಯದ ಇನ್ನೊಬ್ಬನಿಂದ ಮೋಸವಾಗುತ್ತಿರುವುದಾಗಿ ಶಂಕಿಸಿ ಅವರು ಸುಗ್ರೀವನ ಬಳಿ ಬಂದು ವಿಶ್ವನಾಯಕನನ್ನು ಸಮೀಪಿಸುವ ರಾಕ್ಷಸ ವೀರರನ್ನು ನೆಲಕ್ಕಪ್ಪಳಿಸಲು ಅಪ್ಪಣೆಯನ್ನು ಯಾಚಿಸಿದರು. ಶ್ರೀರಾಮನು ಕಪಿಗಳಲ್ಲಿರುವ ಭಕ್ತಿಯನ್ನು ಮತ್ತು ಉತ್ಸಾಹವನ್ನು ಅರ್ಥ ಮಾಡಿಕೊಂಡು ಕನಕ ಕರ್ಕಶನಾದ ಆಂಜನೇಯನನ್ನು ಕರೆದು ಗೌರವಯುತನಾಗಿ ವೈರಿ ಪಕ್ಷದವರನ್ನು ಕರೆದುಕೊಳ್ಳುವಂತೆ ಆಜ್ಞಾಪಿಸಿದನು. ಮಾರುತಿಗೆ ವಿಭೀಷಣನ ವ್ಯಕ್ತಿ ಪರಿಚಯವಿತ್ತು. ರಾವಣನು ಹನುಮಂತನನ್ನು ಕೊಲ್ಲಿಸಲು ಆಜ್ಞಾಪಿಸಿದಾಗ ಅದು ಸಲ್ಲದೆಂದು ಆತಂಕಪಡಿಸಿದವನು ವಿಭೀಷಣನೊಬ್ಬನೇ. ಆತನ ಸಾತ್ವಿಕ ಗುಣ ದೈವಭಕ್ತಿಯನ್ನು ಹನುಮಂತನು ಬಲ್ಲವನಾದ್ದರಿಂದ ಸಂಭ್ರಮದಿಂದ ರಘುವರನ ಬಳಿ ಕರೆದೊಯ್ದನು. ಶ್ರೀರಾಮಚಂದ್ರನು ಸುಗ್ರೀವನನ್ನು ನೋಡಿ, ಮಿತ್ರ, ಈಗ ನಮಗೆ ಶರಣಾಗತನಾಗಿ ಬಂದಿರುವ ವಿಭೀಷಣನಿಗೆ ಆಶ್ರಯವನ್ನು ಕೊಡುವುದೋ ಅಥವಾ ಹಿಂತಿರುಗಿ ಹೋಗು ಎಂದು ಹೇಳುವುದೋ ಎಂದನು. ಸುಗ್ರೀವನು, ಪ್ರಭು, ರಾಕ್ಷಸರನ್ನು ನಂಬಲಾಗದು, ಏಕೆಂದರೆ ಅವರು ಬಹುಮಾಯಾಮಿಗಳಾದ್ದರಿಂದ ತಮ್ಮ ಕಾರ್ಯ ಸಾಧನೆಗೆ ಬೇಕಾದ ನೆಪಗಳನ್ನು ಕಲ್ಪಿಸಿಕೊಂಡು ಒಳಹೊಕ್ಕು ಗುಪ್ತ ಸಂಗತಿಗಳನ್ನು ಸಂಗ್ರಹಿಸಿಕೊಂಡು ಹೋಗಿ ಕಡೆಗೆ ಶತ್ರುಗಳಾಗಿ ಮಾರ್ಪಾಡಾಗುವುದರಿಂದ ಈ ವಿಭೀಷಣನು ಶರಣು ಎಂದು ಒಳಹೊಕ್ಕು ತನ್ನಣ್ಣನಿಗೆ ಜಯವನ್ನುಂಟು ಮಾಡಲು ಬಂದಿರಬೇಕು. ಇವನಿಗೆ ಕರುಣೆಯನ್ನು ತೋರಿಸುವುದು ವಿಹಿತವೆಂದು ನನಗೆ ತೋರುವುದು ಎಂದನು. ಅದಕ್ಕೆ ರಘುಪತಿಯು, ಸುಗ್ರೀವ, ನೀನು ಹೇಳಿದ ಮಾತು ನ್ಯಾಯವೇ ಹೌದು, ಆದರೆ ನನ್ನನ್ನು ಮೊರೆಬಿದ್ದವರನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಇವನು ಶತ್ರುವಾಗಲಿ ಅಥವಾ ಶತ್ರುವಿನ ತಮ್ಮನಾಗಲಿ ಶರಣೆಂದ ನಂತರ ನನ್ನ ಕರುಣೆಗೆ ಪಾತ್ರನಾಗಿರುವನು. ನಿನ್ನ ಅಭಿಪ್ರಾಯದಂತೆ ರಾವಣನು ರಹಸ್ಯವನ್ನರಿತುಕೊಂಡು ಬರಲು ವಿಭೀಷಣನನ್ನು ಈ ವೇಷದಲ್ಲಿ ಕಳುಹಿಸಿದ್ದರೆ ಅದರಿಂದ ನಮಗೆ ಭಯವಾಗಲಿ ಸಂಶಯವಾಗಲಿ ಇಲ್ಲ. ಏಕೆಂದರೆ ಜಗತ್ತಿನಲ್ಲಿ ಅಂತಹ ದ್ರೋಹಿಗಳನ್ನು ನಿಮಿಷ ಮಾತ್ರದಲ್ಲಿ ಕೊಂದು ಹಾಕುವುದು ಲಕ್ಷ್ಮಣನ ವ್ರತವಾಗಿರುವುದು. ನನಗೆ ಶರಣೆಂದು ಬಂದವರು ಕೋಟಿ ಜನ್ಮಗಳಲ್ಲಿ ಮಾಡಬಾರದ ಮಹಾಪಾಪಗಳನ್ನು ಮಾಡಿದ್ದರೂ ಅದರಿಂದ ಅವರನ್ನು ದೂರಗೊಳಿಸಿ ಮುಕ್ತಿ ಸಿರಿಯನ್ನು ಕಲ್ಪಿಸುವುದು ನನ್ನ ಸಂಕಲ್ಪವಾದ್ದರಿಂದ ಆ ವಿಭೀಷಣನನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ ಎಂದನು. ಸುಗ್ರೀವನು ವಿಭೀಷಣನಿದ್ದ ವಿಮಾನಕ್ಕೆ ಹಾರಿ ಅವನನ್ನು ಆಲಂಗಿಸಿಕೊಂಡು, ದಾನವೇಶ್ವರ, ಈ ರಾಮಚಂದ್ರ ಪ್ರಭುವಿನ ಸಂಪೂರ್ಣವಾದ ಕರುಣೆಯು ನಿನ್ನಲ್ಲಿ ಸ್ಥಿರ ಹೊಂದಿರುವುದು. ನೀನೇ ಭಾಗ್ಯವಂತನು. ವಿಮಾನದಿಂದ ಕೆಳಗಿಳಿಸಿ ಕರೆದುಕೊಂಡು ಬಂದನು. ವಿಭೀಷಣನು ರಾಮಚಂದ್ರನನ್ನು ನೋಡಿದೊಡನೆ ತನ್ನಲ್ಲಿದ್ದ ಆಯುಧಗಳನ್ನು ಮಂತ್ರಿಗಳ ವಶಕ್ಕೆ ಕೊಟ್ಟು ತಲೆಯ ಮೇಲಿದ್ದ ರತ್ನ ಖಚಿತವಾದ ಕಿರೀಟವನ್ನು ಶ್ರೀರಾಮಚಂದ್ರನ ಪಾದತಲದಲ್ಲಿಟ್ಟು ದೀರ್ಘದಂಡ ಪ್ರಣಾಮವನ್ನು ಮಾಡಿ, ಭಕ್ತವತ್ಸಲ, ಗೂಬೆಗಳು ರಾತ್ರಿಯ ಸಮಯವನ್ನು ಆಶ್ರಯಿಸುವಂತೆ ರಾಗದ್ವೇಷಗಳೆಂಬ ಗೂಬೆಗಳು ತಮೋ ಗುಣಾಧಿಕಾರಿಗಳಾದ ದಾನವರಲ್ಲಿರುವ ಅಜ್ಞಾನವೆಂಬ ಅಂಧಕಾರದಲ್ಲಿ ಆಶ್ರಯ ಮಾಡಿಕೊಂಡಿರುವವು. ನಿನ್ನ ಪಾದಾಶ್ರಯವಿದ್ದವನ ಹೃದಯಾಕಾಶದಲ್ಲಿ ಜ್ಞಾನ ಸೂರ್ಯನು ಸದಾ ಉದಯವಾಗಿರುವುದರಿಂದ ರಾಗದ್ವೇಷಗಳಿಗೆ ಅಲ್ಲಿ ಸ್ಥಳ ದೊರೆಯದು. ಕರುಣಾಮೂರ್ತಿ, ನಾನು ಹಿಂದೆ ಬಹುಜನ್ಮಗಳಲ್ಲಿ ಮಾಡಿದ್ದ ಪಾಪಕರ್ಮಗಳ ಫಲದಿಂದ ಇಂದಿನವರೆಗೂ ರಾಗದ್ವೇಷಗಳುಳ್ಳ ಅಸುರರ ಸಂಸರ್ಗದಲ್ಲಿದ್ದು ನೊಂದು ಬೆಂದು ಇಂದು ನಿನ್ನ ಪಾದ ಸಂದರ್ಶನಕ್ಕೆ ಬಂದು ಆ ಅಸುರರ ಬಂಧನದಿಂದ ದೂರವಾದೆನು. ಮುಂದೆ ನಾನೆಂದು ನಿಮ್ಮ ಚರಣ ಸಂದರ್ಶನದಿಂದ ದೂರವಾಗದಂತಹ ವರವನ್ನು ದಯಪಾಲಿಸು ತಂದೆ ಎಂದು ಶ್ರೀರಾಮಚಂದ್ರನ ಪಾದಗಳನ್ನು ಹಿಡಿದುಕೊಂಡನು.
ರಾಮಚಂದ್ರನು ಆಸನದಿಂದ ಮೇಲೆದ್ದು ಅವನ ತಲೆಯನ್ನು ತನ್ನ ಎರಡೂ ಕೈಗಳಿಂದ ಹಿಡಿದೆತ್ತಿ, ವಿಭೀಷಣ, ಭಯವನ್ನು ಸಂಶಯವನ್ನು ಬಿಡು. ನಿನ್ನನ್ನು ಪಡೆದ ಕೈಕಸೆಯ ಜನ್ಮ ಇಂದಿಗೆ ಸಫಲವಾಯಿತು. ಅಸುರರ ಸಂಸರ್ಗದಿಂದ ದೂರನಾದೆ. ನನ್ನ ತಮ್ಮನಾದ ಲಕ್ಷ್ಮಣನಂತೆ ನಿನ್ನನ್ನು ಕಾಪಾಡುವೆನು ಎಂದು ಅಭಯವಿತ್ತು ತನ್ನೆರಡೂ ಕೈಗಳಿಂದಲೂ ಅಪ್ಪಿಕೊಂಡು ಅವನ ಹೃದಯಾಕಾಶದಲ್ಲಿ ತನ್ನ ಅಖಂಡ ರೂಪವನ್ನು ಹೊರಗೆಡಹಿ ಆನಂದದಲ್ಲಿ ಲೀನಗೊಳಿಸಿದನು. ಆಗ ವಿಭೀಷಣನು ಜಗವನ್ನು ಮರೆತು ಪ್ರಜ್ಞಾನಮಯ, ತೇಜೋಮಯ, ಶಾಂತಿಮಯ, ಧರ್ಮಮಯ, ದಯಾಮಯ, ಓಂಕಾರಮಯ, ಕಾರುಣ್ಯಮಯ ಎಂದು ಧ್ಯಾನದಲ್ಲಿ ಮಗ್ನನಾಗಿ ತನ್ನನ್ನು ತಾನು ಮರೆತು ನಿಂತನು. ಶ್ರೀರಾಮಚಂದ್ರನು ಅವನನ್ನು ಅಪ್ಪಿಕೊಂಡಿದ್ದ ತೋಳುಗಳನ್ನು ತೆಗೆದ ನಂತರ ಅಂತರ್ಗತವಾಗಿದ್ದ ಅಖಂಡ ರೂಪವು ಅದೃಶ್ಯವಾಯಿತು. ಆಗ ಕಣ್ಣು ಬಿಟ್ಟು ಶ್ರೀರಾಮಚಂದ್ರನ ಚರಣಗಳನ್ನು ಅಪ್ಪಿಕೊಂಡು, ತಂದೆ, ನನಗೆ ಇಂದಿಗೆ ಸತ್ಯವು ಸಂದಿತು ಎಂದು ಆನಂದಾಶ್ರುಗಳನ್ನು ಸುರಿಸುತ್ತಿದ್ದನು. ಆಗ ರಘುಪತಿಯು, ವಿಭೀಷಣ, ಬಹುಜನ್ಮಗಳಲ್ಲಿ ಭಗವತ್ ಸೇವಾನುಪುಣ್ಯ ಕರ್ಮಗಳನ್ನು ಮಾಡಿದವರಿಗೆ ಈಗ ನಿನಗುಂಟಾಗುವ ಪದಚ್ಯುತಿಯಿಲ್ಲದ ಭಕ್ತಿಯು ಉಂಟಾಗುವುದೆಂದು ತನ್ನ ವರದ ಹಸ್ತವನ್ನು ಅವನ ತಲೆಯ ಮೇಲಿಟ್ಟು ಆಶೀರ್ವದಿಸಿ, ನಿನ್ನ ಅಣ್ಣನ ತಪ್ಪಿಗೆ ಅವನಿಗೆ ನನ್ನಿಂದಾಗುವ ಶಿಕ್ಷೆ ತಪ್ಪಿದ್ದಲ್ಲ. ಅವನಾಳುವ ಲಂಕೆಗೆ ನಿನ್ನನ್ನು ಪ್ರಭುವನ್ನಾಗಿ ಮಾಡುವೆನು ಎಂದನು. ಆಗ ವಿಭೀಷಣನು, ದೇವ, ನಿಮ್ಮ ಚರಣ ಸೇವಕನಾದ ನಾನು ಸುಗ್ರೀವನ ಸೇನೆಗೆ ಸೇರಿ ಲಂಕೆಯನ್ನು ಹಿಡಿಯುವುದಕ್ಕೂ ರಾಕ್ಷಸರನ್ನು ಗೆಲ್ಲುವುದಕ್ಕೂ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡುವೆನು ಎಂದನು. ಅದರಿಂದ ಹರ್ಷಗೊಂಡ ರಾಮನು ಲಕ್ಷ್ಮಣನನ್ನು ನೋಡಿ, ಕಪಿವೀರರಿಂದ ಸಕಲ ಪುಣ್ಯ ನದಿಗಳ ತೀರ್ಥೋದಕವನ್ನು ತರಿಸು. ಈ ಕಡಲ ತಡದಲ್ಲಿಯೇ ಇಂದೇ ಲಂಕೆಯ ಅಸುರತನಕ್ಕೆ ಇವನಿಗೆ ಪಟ್ಟಾಭಿಷೇಕ ಮಾಡುವೆನೆಂದನು. ಲಕ್ಷ್ಮಣನು ಕಪಿಗಳಿಂದ ತೀರ್ಥೋದಕವನ್ನು ತರಿಸಿದ ನಂತರ ರಘುಪತಿಯು ಸ್ವಹಸ್ತದಿಂದ ಆ ಪುಣ್ಯ ನದಿಗಳ ತೀರ್ಥದಿಂದ ಅವನಿಗೆ ಅಭಿಷೇಕ ಮಾಡಿ, ಸೂರ್ಯ, ಚಂದ್ರ, ಅಗ್ನಿ ಮುಂತಾದ ವಿಶ್ವದೇವತೆಗಳು ಇರುವವರೆಗೂ ಧರ್ಮದಿಂದ ಚಿರಂಜೀವಿಯಾಗಿ ಧರ್ಮರಾಜ್ಯವನ್ನು ಆಳಿಕೊಂಡಿರು ಎಂದು ಆಶೀರ್ವದಿಸಿದನು. ದೇವತೆಗಳು ಪುಷ್ಪಗಳನ್ನು ಸುರಿಸಿದರು. ನಾರದಾದಿ ಯೋಗಿಗಳು ಹರ್ಷಗೊಂಡರು. ಅನಂತರ ಲಕ್ಷ್ಮಣ, ಸುಗ್ರೀವ, ಜಾಂಬವಾದಿಗಳು ವಿಸ್ಮಿತರಾಗಿ, ದೇವ, ನಿಮ್ಮ ಕರುಣೆಗೆ ಪಾತ್ರನಾದ ವಿಭೀಷಣನಿಗೆ ಲಂಕೆಯ ಅರಸುತನವನ್ನು ರಾವಣನನ್ನು ಕೊಲ್ಲುವ ಮುಂಚೆಯೇ ಇತ್ತಿರುವಿರಿ. ಆದರೆ ರಾವಣನು ತಮ್ಮ ಧರ್ಮಪತ್ನಿಯನ್ನು ತಂದೊಪ್ಪಿಸಿ ಶರಣಾದರೆ ಅವನಿಗೆ ಕೊಡುವ ರಾಜ್ಯ ಯಾವುದು ಎಂದರು. ರಾಮಚಂದ್ರನು ನಸುನಕ್ಕು, ಆ ರಾವಣನು ಸೀತೆಯನ್ನು ನನಗೆ ತಂದಿತ್ತು. ಶರಣಾಗತನಾದರೆ ನಾನಾಳುವ ಅಯೋಧ್ಯೆಯನ್ನು ಅವನಿಗೆ ಬ್ರಹ್ಮಕಲ್ಪದವರೆಗೂ ಆಳಿಕೊಂಡಿರಲು ಕರುಣಿಸುವೆನು. ಲಂಕೆಯು ವಿಭೀಷಣನದೇ ಎಂದನು. ಅದರಿಂದ ಹರ್ಷಗೊಂಡ ಲಕ್ಷ್ಮಣ, ಸುಗ್ರೀವಾದಿಗಳು ವಿಭೀಷಣನನ್ನು ಹೊಗಳಿ, ನೀನು ರಾಕ್ಷಸ ಕುಲಕ್ಕೆ ದೀಪಪ್ರಾಯನಾದೆ ಎಂದು ಎಲ್ಲರೂ ಸೋದರ ಪ್ರೇಮದಿಂದ ಆಲಂಗಿಸಿಕೊಂಡರು ಎಂಬಲ್ಲಿಗೆ ವಿಭೀಷಣ ಶರಣಾಗತಿ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.